ಹಾಯ್ ಫ್ರೆಂಡ್ಸ್. ಇವತ್ತೇನಾದರೂ ಸ್ಪೆಷಲ್ ಕುಕ್ಕಿಂಗ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ನೋಡ್ತಾ ಇದ್ದಾರೆ ಏನಿದೆ ಅಂತ ನೋಡಿದ್ರೆ ಎಗ್ಸ್ ಇದ್ವು, ಮೊಟ್ಟೆ ಇದ್ವು. ಮೊಟ್ಟೆಲಿಂದ ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ತುಂಬ ದಿನ ಆಯಿತು, ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದೆ ಪಲ್ಫಿ ಆಮ್ಲೆಟ್ ಅಂತ. ಅದ್ರ ಹೆಸರು ನನಗೆ ಕರೆಕ್ಟಾಗಿ ಬರಲ್ಲ. ಪಲ್ಫಿನೋ ಬಲ್ಫಿನೋ ಅಷ್ಟು ಕರೆಕ್ಟಾಗಿ ನನಗೆ ಹೆಸರು ಗೊತ್ತಿಲ್ಲ. ಸರಿ ಬಿಡು, ಟ್ರೈ ಮಾಡಿಬಿಡೋಣ ತಾಗಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೆ. ಒಂದು 6 ಎಗ್ಸನ್ನ ತೆಗೆದು ಬಾಲಿಗೆ ಹಾಕಿದೆ. ಬಾಲಿಗೆ ಹಾಕ್ಬಿಟ್ಟು ನೋಡಿ ಮಿಷಿನ್ನ ಟೈಟ್ ಮಾಡಿಕೊಂಡು ಮೆಲ್ಟ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಎಗ್ಸ್ನ ಮೆಲ್ಟ್ ಮಾಡೋಕ್ಕೆ ಈ ಮಿಷಿನ್ ಹಾಕ್ಬಿಟ್ಟು ಮೆಲ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಕ್ರೀಮ್ ಮೆಲ್ಟ್ ಮಾಡೋ ಮಿಷಿನು. ಚೆನ್ನಾಗಿ ಈ ಥರ ನೊರೆ ಬರೋವರೆಗೂ ಮೆಲ್ಟ್ ಮಾಡ್ತಾ ಇರಬೇಕು ಅದನ್ನು. ನೋಡಿ, ಈ ಥರ ಮಿಷಿನ್ ತೊಗೊಂಡು ಫಸ್ಟ್ ಬಟನಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕು. ಅವಾಗ ಆರು ಎಗ್ಸು ಲಾಸ್ಟಲ್ಲಿ ಇದ್ವಲ್ಲ, ಇವಾಗ ಫುಲ್ ಬಾಲು ನೊರೆ ಬರುತ್ತೆ ನೋಡಿ. ಇನ್ನೂ ಮಾಡ್ತೀನಿ. ಚೆನ್ನಾಗಿ ನೊರೆ ಬಂದು ಫುಲ್ ಆಗುತ್ತೆ. ನಮ್ಗೆ ಟೇಸ್ಟಿಗೆ ತಕ್ಕಂತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮೆಲ್ಟ್ ಮಾಡಬೇಕು. ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ಆಮ್ಲೆಟ್ ಆದಮೇಲೆ. ತುಂಬ ದಿನದಿಂದ ಮಕ್ಕಳು ಕೇಳ್ತಾ ಇದ್ದಾರಲ್ವ, ಮಾಡೋಣ ಇನ್ನೇನಿದೆ, ಹೆಂಗೋ ಟೈಮ್ ಇದೆಯಲ್ಲ ಅಂತ ಯೋಚನೆ ಮಾಡಿ ಮಾಡ್ತಾ ಇದೆ. ನೋಡಿ, ಈ ಥರ ನೊರೆ ಬರ್ತಾನೆ ಇರಬೇಕು. ನಿಧಾನಕ್ಕೆ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊತಾ ಇದ್ದರೆ ಚೆನ್ನಾಗಿ ನೊರೆ ಬರುತ್ತೆ. ಒಂದು 5 ಮಿನಿಟ್ಸ್ ಇದೇ ಥರ ಮೆಲ್ಟ್ ಮಾಡಬೇಕು. ಸ್ಲೋ ಆಗಿ ಇಟ್ಕೊಂಡು ಮೆಲ್ಟ್ ಮಾಡಬೇಕು, ಮತ್ತೆ ಆಫ್ ಮಾಡಬೇಕು, ಮತ್ತೆ ಸ್ಲೋ ಆಗಿ ಇಟ್ಕೊಂಡು ಮಾಡಬೇಕು. ನೋಡಿ, ಇವಾಗ ಬಾಲ್ ಫುಲ್ ಆಗಿದೆ. ಇವಾಗ ಬಾಣಲಿದು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡು ನಾನ್ ಸ್ಟಿಕ್ ಪಾತ್ರೆಗೆ ಒಂದು ಸ್ವಲ್ಪ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಸ್ವಲ್ಪ 2 ಸ್ಪೂನ್ ಇಲ್ಲ 3 ಸ್ಪೂನು ತುಪ್ಪ ಆಗಲಿ ಆಯಿಲ್ ಆಗಲಿ ಹಾಕ್ಕೊಬೇಕು. ನಾನಿಲ್ಲಿ ತುಪ್ಪ ತೊಗೊತಾ ಇದ್ದೀನಿ. ಆಯಿಲ್ ಬೇಕಾದರೆ ಆಯಿಲ್ ಹಾಕ್ಕೊಬೋದು, ಅದು ನಮ್ಮಿಷ್ಟ. ನೋಡಿ, ಗ್ಯಾಸ್ ಆನ್ ಮಾಡೋದು ಮರ್ತೋಗ್ಬಿಟ್ಟು ಹಂಗೆ ಲೈಟ್ರ್ ಹಾಕಿ ಹೊಡಿತಾ ಇದ್ದೀನಿ. ಅದು ಆನೇ ಆಗಲಿಲ್ಲ. ಆಮೇಲೆ ಯೋಚನೆ ಮಾಡಿ ಅಯ್ಯೋ ಗ್ಯಾಸ್ ಆನ್ ಮಾಡಬೇಕು ಅಂತ ಗ್ಯಾಸ್ ಆನ್ ಮಾಡಿದೆ. ನಿಮ್ಮ ಜೊತೆ ಮಾತಾಡ್ತಾ ಎಲ್ಲ ಮರ್ತೋಗ್ಬಿಡ್ತೀನಿ. ನೋಡಿ, ಬಾಲ್ ಫುಲ್ ಆಗಿದೆ ನೊರೆ. ಅದು ಕಾಣಿಸ್ತಾನೆ ಇಲ್ಲ ಎಗ್ ಜ್ಯೂಸು ಒಳಗಡೆ. ಇವಾಗ ನೋಡಿ, ಆಮೇಲೆ ಇವಾಗ ಈ ಪಾತ್ರೆಗೆ ತುಪ್ಪ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೇಕು. ತುಪ್ಪ ತಿನ್ನೋರು ತುಪ್ಪ ಹಾಕ್ಕೋಬೋದು, ಎಣ್ಣೆ ತಿನ್ನೋರು ಎಣ್ಣೆ ಹಾಕ್ಕೋಬೋದು. ನಿಮ್ಮಿಷ್ಟಕ್ಕೆ ತಕ್ಕಂತೆ ಹಾಕ್ಕೋಬೋದು, ಯಾವುದು ಬೇಕಾದ್ರೂ. ನಾನಿಲ್ಲಿ ತುಪ್ಪ ತೊಗೊತಾ ಇದ್ದೀನಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಮನೇಲಿ ತುಪ್ಪನ, ಅದಕ್ಕೆ ತುಪ್ಪ ತೊಗೊತಾ ಇದ್ದೀನಿ. 1 ಸ್ಪೂನ್ ಆಗಲಿ 2 ಸ್ಪೂನ್ ಆಗಲಿ ನಿಮ್ಗೆ ಎಷ್ಟು ಬೇಕು ತೊಗೊಬೇಕು. ತೊಗೊಂಡು 1 ಸ್ಪೂನ್ ಆಗಲಿ 2 ಸ್ಪೂನ್ ಆಗಲಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಬೇಕು. ಈ ಥರ ಚೆನ್ನಾಗಿ ಹೊಗೆ ಬರ್ತಾ ಇರಬೇಕು. ಚೆನ್ನಾಗಿ ಕಾಯಬೇಕು ತುಪ್ಪ ಆಗಲಿ ಎಣ್ಣೆ ಆಗಲಿ. ಹಂಗೆ ಹಸಿ ಇದ್ದಾಗ ಹಾಕಬಾರ್ದು. ಒಂದು ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಹಾಕಬೇಕು. ಇವಾಗ ನೋಡಿ, ಹಿಂಗೆ ಹಾಕ್ಬೇಕು. ನೋಡಿ ಫುಲ್ಲು ನೊರೆನೇ ಇದೆ ನೋಡಿ. ಈ ಥರ ನೀಟಾಗಿ ಹಾಕ್ಕೊಬೇಕು. ನಿಧಾನಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಡಬೇಕು. ಗ್ಯಾಸ್ ಸಿಮ್ ಮಾಡ್ಕೊಂಬಿಡ್ಬೇಕು ಆಯಿಲ್ ಹಾಕಿದ ತಕ್ಷಣ. ಮತ್ತು ಸೈಡಿಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಎತ್ತುವಾಗ ಈಸಿಯಾಗಿ ಬರಲಿ ಅಂತ. ಈಗ ತುಪ್ಪ ಹಾಕ್ಕೊಂಡು ತೆಗೆಯುವಾಗ ನೀಟಾಗಿ ಬರುತ್ತೆ. ದೋಸೆ ಆಗಲಿ ಆಮ್ಲೆಟ್ ಆಗಲಿ ಏನೇ ಆಗಲಿ ಈ ಥರ ಸ್ವಲ್ಪ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡ್ರೆ ಸೈಡ್ಗಳಲ್ಲಿ ನೀಟಾಗಿ ಬರುತ್ತೆ, ಅಂಟ್ಕೊಂಡೇ ಇರೋ ಥರ. ಇವಾಗ ತೆಗೆದು ನೋಡ್ತಾ ಇದ್ದೀನಿ, ಬಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೆ. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ರೆಡಿ ಆಗಿದೆಯಲ್ವಾ ಅಂತ ಅವಾಗವಾಗ ಚೆಕ್ ಮಾಡ್ತಾನೆ ಇದ್ದೀನಿ. ಯಾಕೆಂದರೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಸೀದೋಗುತ್ತೆ ಅಂತ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಅವಾಗವಾಗ ಚೆಕ್ ಮಾಡ್ತಾನೆ ಇದ್ದೀನಿ. ಚೆಕ್ ಮಾಡ್ತಾ ಯೋಚನೆ ಮಾಡಿದೆ ಮುಚ್ಚಳ ಹಾಕ್ಬಿಡೋಣ ತಾಗಿ ಅಂತ. ಮುಚ್ಚಳ ಹಾಕ್ಬಿಟ್ಟು ಮತ್ತೆ ಮುಚ್ಚಳ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಮುಚ್ಚಳ ಹಾಕಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ ಇದೆ. ವೆಯ್ಟ್ ಮಾಡಿಬಿಟ್ಟು ನೋಡಿ, ನಮ್ಮ ಅಡುಗೆ ಮನೆ ಗ್ಯಾಸ್ ಮೇಲೆ ಲೈಟು ಡಿಫ್ರೆಂಟ್ ಕಲರಲ್ಲಿ ಬೀಳ್ತಾ ಇದೆ. ಅದೆಲ್ಲಿಂದ ಬೀಳ್ತಾ ಇದೆ ಅಂತ ಕೆಲವೊಂದು ಜನ ಕೇಳಿದ್ದೀರಾ. ಅದು ನಮ್ಮ ಅಡುಗೆ ಮನೆ ಡೆಕೋರೇಷನ್ ಮಾಡಿರೋದಲ್ವಾ. ಅದು ಲೈಟ್ ಮೇಲ್ಗಡೆ ಇದಕ್ಕಿದೆ, ಗೋಡೆಗಿರೋದ್ರಲ್ಲಿಂದ ಅದು ಲೈಟ್ ಗ್ಯಾಸು ಬಟರ್ಫ್ಲೈ ಗ್ಯಾಸ್ ಅಲ್ವಾ, ಅದಕ್ಕೆ ಅದು ಗ್ಯಾಸ್ ಮೇಲೆ ಬೀಳ್ತಿರೋ ಥರ ಕಾಣಿಸ್ತಾ ಇದೆ ಲೈಟು, ಅದಕ್ಕೆ ಮಿಂಚ್ತಾ ಇದೆ. ಅದು ಆಗಲಿಲ್ಲ, ಚೆಕ್ ಮಾಡಿದ್ದೀನಿ, ಮತ್ತೆ ಆಗಲಿಲ್ಲ, ಮತ್ತೆ ಮುಚ್ಚಿಟ್ಟಿದೆ. ಮತ್ತೆ ಇವಾಗ ತೆಗೆದೆ ನೋಡಿ. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಸಪ್ಪಗೆ ತಿನ್ನೋಕ್ಕಂತೂ ಆಗಲ್ಲ ನಮಗೆ ಯಾವುದೇ ಕಾರಣಕ್ಕೂ. ಸ್ವಲ್ಪ ಖಾರ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಆದರೆ ಕಮ್ಮಿ ಇಲ್ಲದೆ ಇರೋ ಥರ ನೋಡ್ಕೊತೀವಿ. ಯಾಕೆಂದರೆ ಖಾರ ಕಮ್ಮಿ ಇದ್ದರೆ ತಿನ್ನೋಕ್ಕಾಗಲ್ಲ. ನೋಡಿ, ಇವಾಗ ನೀಟಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ಬೇಯಿಸಿದ್ರೆ ಇಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ಮಾಡಿದ್ರೆ ಸೂಪರ್ ಆಗಿತ್ತು. ಪಲ್ಫಿ ಆಮ್ಲೆಟ್ ತುಂಬ ಟೇಸ್ಟಿಯಾಗಿದೆ. ಲೈಕ್ ಮಾಡೋದನ್ನ ಮರಿಬೇಡಿ. ಮನೆಯಲ್ಲೂ ಟ್ರೈ ಮಾಡಿ, ಸೂಪರ್ ಆಗಿದೆ ಟೇಸ್ಟ್ ಅಂತೂ. ನನಗಂತೂ ಇಷ್ಟ ಆಯಿತು. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ.